ಕುಮಟಾದ ನವೀಕೃತ ಪುರಸಭೆ ಕಾರ್ಯಾಲಯದ ಆವರಣದಲ್ಲಿ ಇತ್ತೀಚೆಗೆ ನಡೆದ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿ ಮತ್ತು ಕಾಂಗ್ರೆಸ್ ಮುಖಂಡರ ನಡುವಿನ ಜಟಾಪಟಿ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಮುಂದೆ ಕಾಂಗ್ರೆಸ್ ಸರ್ಕಾರವನ್ನು ಹೀಯಾಳಿಸಿದರೆ ನಾವು ಸುಮ್ಮನಿರಲ್ಲ ಎಂಬ ಖಡಕ್ ಎಚ್ಚರಿಕೆಯನ್ನ ಶಾಸಕರಿಗೆ ಕಾಂಗ್ರೆಸ್ ರವಾನಿಸಿದಂತಾಗಿದೆ. ಹೌದು, ಕಳೆದ 2 ವರ್ಷಗಳಿಂದ ಶಾಸಕ ದಿನಕರ್ ಶೆಟ್ಟಿಯವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಷ್ಟೇ ಜರಿದರೂ ತುಟಿಕ್ ಪಿಟಕ್ ಎನ್ನದ ಕಾಂಗ್ರೆಸ್ ಮುಖಂಡರ ನಡೆ ಕಾರ್ಯಕರ್ತರಲ್ಲೇ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಹಾಗಂತ ಶಾಸಕ ದಿನಕರ್ ಶೆಟ್ಟಿ ಮತ್ತು ಕಾಂಗ್ರೆಸ್ ಮುಖಂಡರಲ್ಲಿ ಆತ್ಮೀಯ ಸಂಬಂಧವೇ ಇಲ್ಲ ಏನೆಂದಲ್ಲ, ಸುಮ್ಮನೆ ಕಿರಿಕ್ ಬೇಡ ಎಂಬುದಷ್ಟೇ ಆಗಿತ್ತು. ಯಾವುದೇ ಕಾರ್ಯಕ್ರಮವಾದರೂ ಕಾಂಗ್ರೆಸ್ಸಿಗರು ಕ್ಷೇತ್ರದ ಶಾಸಕರಿಗೆ ನೀಡಬೇಕಾದ ಗೌರವವನ್ನ ಕೊಡುತ್ತಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯರ ಕಾರ್ಯಕ್ರಮದಲ್ಲೂ ಶಾಸಕರು ಬಹಳ ಪ್ರೀತಿಯಿಂದ ಪಾಲ್ಗೊಳ್ಳುತ್ತಿದ್ರು. ಸಚಿವರನ್ನು ಹೀರೋ ಎಂದು ಹೊಗಳಿದ್ದು ಉಂಟು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ವೇದಿಕೆಗೆ ಸ್ವತಃ ಶಾಸಕರೇ ಆಹ್ವಾನಿಸಿದ ಉದಾಹರಣೆಗಳು ಕೂಡ ಉಂಟು. ಆದರೂ ಆಗಾಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗುವುದನ್ನು ಮಾತ್ರ ಶಾಸಕರು ಬಿಟ್ಟಿರಲಿಲ್ಲ. ಕುಮಟಾ ಕ್ಷೇತ್ರದಲ್ಲಿ ಒಂದೇ ₹1 ಅನುದಾನ ಬರುತ್ತಿಲ್ಲ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ, ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಎಂದೆಲ್ಲ ಪುಂಖಾನುಪುಂಖವಾಗಿ ಆರೋಪಿಸುತ್ತಿದ್ರು. ಇವೆಲ್ಲವನ್ನ ಸಹಿಸಿಕೊಂಡು ಹಲ್ಲು ಕಚ್ಚಿಕೊಂಡಿದ್ದ ಕಾಂಗ್ರೆಸ್ ಮುಖಂಡರ ಸಹನೆಯ ಕಟ್ಟೆ ನವೀಕೃತ ಪುರಸಭೆ ಕಾರ್ಯಾಲಯದಲ್ಲಿ ನಡೆದ ಆ ಒಂದು ಘಟನೆಯಿಂದ ಒಡೆದು ಹೋಗಿದೆ. ಕಾಂಗ್ರೆಸ್ನ ಹಿರಿಯ ನಾಯಕ ಹೊನ್ನಪ್ಪ ನಾಯ್ಕರನ್ನ ಏಕವಚನದಲ್ಲಿ ಹೀಯಾಳಿಸಿದ ಕಾರಣಕ್ಕೆ ಶುರುವಾದ ವಾಕ್ಸಮರ ಶಾಸಕ ದಿನಕರ್ ಶೆಟ್ಟಿ ಅವರ ವಿರುದ್ಧ ಆಕ್ರೋಶದ ಬಿರುಗಾಳಿಯನ್ನೇ ಸೃಷ್ಟಿಸಿತ್ತು. ಶಾಸಕರ ಮಾತು ಮತ್ತು ನಡೆ ಎರಡೂ ಸರಿಯಿಲ್ಲ. ಗೌರವ ಕೊಟ್ಟು ಗೌರವ ಪಡೆಯುವ ಗುಣವನ್ನ ಶಾಸಕರು ಮೈಗೂಡಿಸಿಕೊಳ್ಳಬೇಕು, ಇಲ್ಲವಾದರೆ ಇನ್ಮುಂದೆ ನಾವು ಸುಮ್ಮನಿರಲ್ಲ ಎಂಬ ಖಡಕ್ ಎಚ್ಚರಿಕೆಯನ್ನ ಶಾಸಕರಿಗೆ ಕಾಂಗ್ರೆಸ್ ಮುಖಂಡರು ರವಾನಿಸಿದ ಪರಿ ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ಜಟಾಪಟಿಯಲ್ಲಿ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರು ಶಾಸಕರು ಪದೇ ಪದೇ ನೀವು ಮಾಡಿದ್ದೀರಾ ಎಂದು ಪ್ರಶ್ನಿಸುತ್ತಾರೆ. ಹಾಗಾದ್ರೆ ಇವರು ಮಾಡಿದ್ರಾ ಎಂದು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಕಳೆದ 2.5 ವರ್ಷಗಳಲ್ಲಿ ನಮ್ಮ ಸರ್ಕಾರ ಈ ಕ್ಷೇತ್ರಕ್ಕೆ ನೀಡಿದ ಅನುದಾನ ಪಟ್ಟಿಯನ್ನ ನಾವು ಸದ್ಯದಲ್ಲೇ ಬಿಡುಗಡೆ ಮಾಡುವ ಮೂಲಕ ಶಾಸಕರ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡುತ್ತೇವೆ ಎಂಬ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. ಜನರಿಗೂ ಕೂಡ ಈ ಅನುದಾನದ ವಿಷಯದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಬಿಜೆಪಿಗರು ಮತ್ತು ಶಾಸಕ ದಿನಕರ್ ಶೆಟ್ಟಿ ಅವರು ಏನೇ ಕೇಳಿದರೂ ಕಾಂಗ್ರೆಸ್ ಸರ್ಕಾರದಿಂದ ಹಣ ಬರುತ್ತಿಲ್ಲ ಎಂಬ ಮಾತನ್ನ ಪದೇ ಪದೇ ಹೇಳುತ್ತಿದ್ರು. ಆದರೆ ಕಾಂಗ್ರೆಸ್ನವರು ಇಲ್ಲ, ಕ್ಷೇತ್ರದಲ್ಲಿ ಆದ್ಯತೆ ಮೇರೆಗೆ ಸಾಕಷ್ಟು ಅನುದಾನ ಬರುತ್ತಿದೆ ಎಂಬ ಉತ್ತರ ನೀಡುತ್ತಿದ್ರು. ಇವೆರಡರಲ್ಲಿ ಯಾವುದು ಸರಿ ಎಂಬ ಗೊಂದಲ ಕ್ಷೇತ್ರದ ಜನರಲ್ಲಿ ಮೂಡಿತ್ತು. ಕಾಂಗ್ರೆಸ್ ಅಧ್ಯಕ್ಷರು ಕಳೆದ 2.5 ವರ್ಷಗಳಲ್ಲಿ ಕುಮಟಾ ಕ್ಷೇತ್ರಕ್ಕೆ ಬಂದ ಅನುದಾನದ ಮಾಹಿತಿಯನ್ನ ಮಾಧ್ಯಮಗಳ ಮೂಲಕ ಜನರ ಎದುರು ಇಟ್ಟರೆ ಈ ಎಲ್ಲ ಗೊಂದಲ ನಿವಾರಣೆಯಾಗುತ್ತದೆ. ಅಲ್ಲದೆ ಶಾಸಕರು ಕಾಂಗ್ರೆಸ್ ಮುಖಂಡರಿಗೆ ತಾಕತ್ತಿದ್ದರೆ ಹಳೆ ಬಸ್ ನಿಲ್ದಾಣವನ್ನ ಅಭಿವೃದ್ಧಿಪಡಿಸಿ ಕಾಣಿಸಿ ಎಂದು ಸವಾಲು ಹಾಕಿದ್ದಾರೆ. ಈ ಸವಾಲನ್ನು ಕೂಡ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯವರು ಸ್ವೀಕರಿಸಿ ಹಳೆ ಬಸ್ ನಿಲ್ದಾಣವನ್ನ ಅಭಿವೃದ್ಧಿ ಮಾಡಿ ತೋರಿಸಿದರೆ ಖಂಡಿತ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳನ್ನೇ ಪಟ್ಟಿ ಮಾಡಿಕೊಂಡು ಮತದಾರರ ಬಳಿ ಹೋಗಿ ಮತ ಕೇಳುವ ನೈತಿಕ ಸಾಮರ್ಥ್ಯ ಬಲಗೊಳ್ಳುವುದರಲ್ಲಿ 2 ಮಾತೇ ಇಲ್ಲ. ಶಾಸಕ ಸ್ಥಾನದ ಅಧಿಕಾರ ಇಲ್ಲದಿದ್ದರೂ ನಮ್ಮ ಸರ್ಕಾರ ಮತ್ತು ಸಚಿವರ ಸಹಕಾರದಿಂದ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟೊಂದು ಅಭಿವೃದ್ಧಿಯನ್ನು ಮಾಡಿ ತೋರಿಸಿದ್ದೇವೆ. ಒಂದು ವೇಳೆ ಅಧಿಕಾರ ಸಿಕ್ಕರೆ ಇನ್ನಷ್ಟು ಅಭಿವೃದ್ಧಿಯ ಮೂಲಕ ಕುಮಟಾದ ಚಿತ್ರಣವನ್ನೇ ಬದಲಿಸುತ್ತೇವೆ, ನಮಗೊಂದು ಅವಕಾಶ ಕೊಡಿ ಎಂದು ಕ್ಷೇತ್ರದ ಮತದಾರರಲ್ಲಿ ಧೈರ್ಯವಾಗಿ ಕೇಳಬಹುದಾಗಿದೆ. ಇದಕ್ಕೆ ಜನ ಕೂಡ ಗ್ಯಾರಂಟಿ ಬೆಂಬಲ ಸೂಚಿಸುತ್ತಾರೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರು ಒಗ್ಗಟ್ಟು ಪ್ರದರ್ಶಿಸಿ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಒತ್ತು ನೀಡಬೇಕೆಂಬ ಆಗ್ರಹ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಬದಲಾವಣೆ ಜಗದ ನಿಯಮ ಎಂಬಂತೆ ಪ್ರತಿ 3 ದಶಕಗಳಿಗೊಮ್ಮೆ ಪ್ರಕೃತಿಯಲ್ಲಿ ಬದಲಾವಣೆ ಆಗೇ ಆಗುತ್ತೆ ಎಂಬ ನಮ್ಮ ಹಿರಿಯರ ಜ್ಞಾನಿಗಳ ಮಾತಿನಂತೆ ಮುಂಬರುವ ವಿಧಾನಸಭಾ ಚುನಾವಣೆ ಈ ಬದಲಾವಣೆ ಪರ್ವಕ್ಕೆ ನಾಂದಿಯಾಗಲಿ, ಹೊಸಬರಿಗೆ ಅಧಿಕಾರದ ಅವಕಾಶ ದೊರೆಯಲು ಈಗಿಂದಲೇ ಸಕಲ ಸಿದ್ಧತೆಯಾಗಲಿ ಎಂಬುದು ಸಾರ್ವಜನಿಕರ ಆಶಯವಾಗಿದೆ. ಕೆನರಾ ಪ್ಲಸ್ ನ್ಯೂಸ್.